ಮೋದಿ ಬಿಜೆಪಿ ಬೆನ್ನಿಗೆ ಚುನಾವಣಾ ಆಯೋಗ. ಪಿಎಂ ಮೋದಿಗೆ ಯಾಕಿಲ್ಲ ನೋಟಿಸ್? ಉತ್ತರ ಕೊಡದ ಪ್ರಶ್ನೆಗಳೆಷ್ಟು ಗೊತ್ತಾ? ಮೋದಿ ಮತ್ತು ಬಿಜೆಪಿ ಬೆನ್ನಿಗೆ ನಿಂತಿದೆಯಾ ಚುನಾವಣಾ ಆಯೋಗ? ವಿರೋಧ ಪಕ್ಷಗಳ ನಾಯಕರುಗಳಿಗೆ ತಕ್ಷಣ ನೋಟಿಸ್ ಜಾರಿ ಮಾಡೋ ಚುನಾವಣಾ ಆಯೋಗ ಮೋದಿ ಮತ್ತು ಬಿಜೆಪಿ ನಾಯಕರುಗಳಿಗೆ ಯಾಕೆ ಜಾರಿ ಮಾಡುತ್ತಿಲ್ಲ? ಈ ಬಗ್ಗೆ ಎದ್ದಿರೋ ಉತ್ತರ ಸಿಗದ ಪ್ರಶ್ನೆಗಳೆಷ್ಟು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಚುನಾವಣಾ ಆಯೋಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ನಿಷ್ಪಕ್ಷಪಾತವಾಗಿ ಸ್ವತಂತ್ರ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಬೇಕು. ಆಗ ಮಾತ್ರವೇ ಪ್ರಜಾಪ್ರಭುತ್ವಕ್ಕೆ ನ್ಯಾಯ ಸಿಗಲು ಸಾಧ್ಯ. ಜನರ ತೀರ್ಮಾನಕ್ಕೆ ಕೊಟ್ಟ ತೀರ್ಪಿಗೆ ಬೆಲೆ ಸಿಗಲು ಸಾಧ್ಯ. ಆದ್ರೆ ಚುನಾವಣಾ ಆಯೋಗದ ನಡೆ ಜನರ ಅನುಮಾನಗಳಿಗೆ ಕಾರಣವಾಗ್ತಿದೆ. ಅದರಲ್ಲೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಚುನಾವಣಾ ಆಯೋಗ 24 ಗಂಟೆಗಳ ಗಡುವು ಕೊಟ್ಟಿದ್ದು ಈ ಸಂಸ್ಥೆಯ ಪಾರದರ್ಶಕತೆಯ ಬಗ್ಗೆ ಜನಸಾಮಾನ್ಯರಲ್ಲಿ ಅನುಮಾನ ಮೂಡಿಸುವಂತಿದೆ. ನಿಮ್ಗೆ ಗೊತ್ತಿರಲಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರ ವಿರುದ್ಧ ಒಂದು ಹೇಳಿಕೆ ಕೊಟ್ಟಿದ್ರು. ಪ್ರಧಾನಿ ಅವರನ್ನ ಟೆರರಿಸ್ಟ್ ಅಂತ ಕರೆದಿದ್ರು. ಇದಕ್ಕೆ ಕೂಡಲೇ ರಿಯಾಕ್ಟ್ ಮಾಡಿದ್ದ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿತ್ತು. ಇದರಿಂದ ಇಮಿಡಿಯೇಟ್ ರಿಯಾಕ್ಟ್ ಆಗಿರೋ ಚುನಾವಣಾ ಆಯೋಗ 24 ಅವರ್ಸ್ ಒಳಗಡೆ ಉತ್ತರ ಕೊಡಿ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೋಟಿಸ್ ಜಾರಿ ಮಾಡಿತ್ತು. ಇದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪಷ್ಟನೆ ಕೊಟ್ಟಿದ್ರು. ಮೋದಿ ಅವರು ಸಾಂವಿಧಾನಿಕ ಸಂಸ್ಥೆಗಳನ್ನ ಬಳಸಿಕೊಂಡು ವಿರೋಧ ಪಕ್ಷದವರನ್ನ ಹೆದರಿಸುತ್ತಿದ್ದಾರೆ, ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಹೆದರಿಕೆ ಹುಟ್ಟಿಸುತ್ತಿದ್ದಾರೆ ಎಂಬ ಅರ್ಥದಲ್ಲಿ ಹೇಳಿದ್ದೇನೆಯೇ ಹೊರತು ವೈಯಕ್ತಿಕವಾಗಿ ಅಲ್ಲ ಅಂತ ಹೇಳಿದ್ರು. ಆದ್ರೂ ಚುನಾವಣಾ ಆಯೋಗದ ವೇಗ ಮಾತ್ರ ಅಚ್ಚರಿ ಮೂಡಿಸುವಂತಿತ್ತು. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ಈಗ ಪ್ರಶ್ನೆ ಇರೋದು ಖರ್ಗೆ ಅವರಿಗೆ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿದ್ದರ ಬಗ್ಗೆ ಅಲ್ಲ. ಯಾರೇ ತಪ್ಪು ಮಾಡಿದ್ರು ನೋಟಿಸ್ ಕೊಡಲೇಬೇಕು, ಕ್ರಮ ಜರುಗಿಸಲೇಬೇಕು. ಆದ್ರೆ ಚುನಾವಣಾ ಆಯೋಗ ಬಿಜೆಪಿ ಮತ್ತು ಮೋದಿ ಅವರ ವಿಷಯದಲ್ಲಿ ಒಂದು ತರ ಮತ್ತು ವಿಪಕ್ಷಗಳ ನಾಯಕರುಗಳ ಬಗ್ಗೆ ಒಂದು ತರ ನಿರ್ಧಾರಗಳನ್ನ ತಗೊಂತಿರೋದು 10 ಹಲವು ಅನುಮಾನಗಳನ್ನ ಹುಟ್ಟು ಹಾಕ್ತಿದೆ. ಯಾಕಂದ್ರೆ 2024ರ ಲೋಕಸಭಾ ಚುನಾವಣಾ ಟೈಮಲ್ಲಿ ಪ್ರಧಾನಿ ಮೋದಿ ಅವರು ಹೇಳಿದ್ದು ಒಂದೆರಡು ಸುಳ್ಳಲ್ಲ, ಸಾಲು ಸಾಲು ಹಸಿ ಹಸಿ ಸುಳ್ಳುಗಳನ್ನ. ಆದ್ರೆ ಆಗ ಸುಮ್ಮನಿದ್ದ ಚುನಾವಣಾ ಆಯೋಗ ಖರ್ಗೆ ವಿಚಾರದಲ್ಲಿ ಶರವೇಗದಲ್ಲಿ ರಿಯಾಕ್ಟ್ ಆಗಿರೋದು ಭಾರಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಹಾಗಾದ್ರೆ 2024ರ ಲೋಕಸಭಾ ಚುನಾವಣಾ ಟೈಮಲ್ಲಿ ಮೋದಿ ಹೇಳಿದ್ದೇನು ಗೊತ್ತಾ? ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ನಂಬರ್ 1, ಮಂಗಳಸೂತ್ರದ ಸುಳ್ಳು. ಕಾಂಗ್ರೆಸ್ ಪಕ್ಷ ಸುಮಾರು 70 ವರ್ಷಗಳ ಕಾಲ ದೇಶವನ್ನ ಆಳಿದೆ. ಆದ್ರೆ ಯಾವತ್ತೂ ಹಿಂದೂ ಮುಸ್ಲಿಮರನ್ನ ಬೇರೆ ಬೇರೆಯಾಗಿ ನೋಡಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲರೂ ಕೂಡಿ ಬಾಳಬೇಕು, ಸೌಹಾರ್ದತೆಯಿಂದ ಇರಬೇಕು ಅಂತ ಹೇಳಿದ್ರು. ಹೀಗಿದ್ರು ಕಳೆದ ಲೋಕಸಭಾ ಚುನಾವಣಾ ಟೈಮಲ್ಲಿ ಪ್ರಧಾನಿ ಮೋದಿ ಹಲವು ಸುಳ್ಳುಗಳನ್ನ ಹೇಳಿದ್ರು. ಅವೇನಂದ್ರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಹಿಂದೂ ಮಹಿಳೆಯರ ಮಂಗಳಸೂತ್ರಗಳನ್ನ ಮಾರಿ ಮುಸ್ಲಿಮರಿಗೆ ಹಂಚುತ್ತೆ ಅಂತೇಳಿ ರಾಜಸ್ಥಾನದಲ್ಲಿ ಪ್ರಚಾರ ಮಾಡಿದ್ರು. ಇದು ಕೇವಲ ಸುಳ್ಳಲ್ಲ, ಸಮಾಜದಲ್ಲಿ ಕೋಮು ದ್ವೇಷ ಬಿತ್ತುವ ಪ್ರಯತ್ನವಾಗಿತ್ತು. ನಂಬರ್ 2, ಪಿತ್ರಾರ್ಜಿತ ಆಸ್ತಿ ತೆರಿಗೆಯ ಭಯ. ಇನ್ನ ಇಷ್ಟಕ್ಕೆ ನಿಲ್ಲದ ಪ್ರಧಾನಿ ಮೋದಿ ಚುನಾವಣಾ ಪ್ರಚಾರದ ವೇಳೆ ನೀವು ಕಷ್ಟಪಟ್ಟು ಗಳಿಸಿದ ಆಸ್ತಿಯನ್ನ ಕಾಂಗ್ರೆಸ್ ಲೂಟಿ ಮಾಡಿ ಅವರ ವೋಟ್ ಬ್ಯಾಂಕ್ಗೆ ಕೊಡುತ್ತದೆ ಅಂತೇಳಿ ಜನರನ್ನ ಹೆದರಿಸಿದ್ರು. ನಂಬರ್ 3, ಕೋಣ ಮತ್ತು ಮೀಸಲಾತಿಯ ಗೊಂದಲ. ಇನ್ನ ಚುನಾವಣಾ ಭಾಷಣದಲ್ಲಿ ಪ್ರಧಾನಿ ಮೋದಿ ವಿಪಕ್ಷಗಳ ವಿರುದ್ಧ ಬರೀ ವಾಗ್ದಾಳಿಯನ್ನು ನಡೆಸಿಲ್ಲ, ಬದಲಿಗೆ ಕೆಲವು ಆಧಾರರಹಿತ ನಿಂದನೆಗಳನ್ನ, ಆರೋಪಗಳನ್ನ ಮಾಡ್ತಾರೆ. ಅದೇ ರೀತಿ ಕಳೆದ ಲೋಕಸಭಾ ಚುನಾವಣಾ ಟೈಮಲ್ಲಿ ಹಿಂದೂ ವೋಟ್ಗಳನ್ನ ಪಡೆದುಕೊಳ್ಳಲು ನಿಮ್ಮ ಹತ್ತಿರ 2 ಕೋಣಗಳಿದ್ದರೆ ಒಂದನ್ನ ಕಾಂಗ್ರೆಸ್ ಕಿತ್ತುಕೊಳ್ಳುತ್ತದೆ ಎಂಬಂತಹ ಹಾಸ್ಯಾಸ್ಪದ ಮತ್ತು ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಟ್ಟಿದ್ರು. ಜೊತೆಗೆ SC ST OBC ಮೀಸಲಾತಿಯನ್ನ ಮುಸ್ಲಿಮರಿಗೆ ನೀಡಲಾಗುತ್ತದೆ ಎಂಬ ಆರೋಪವನ್ನ ಕಾಂಗ್ರೆಸ್ ವಿರುದ್ಧ ಮಾಡಿದ್ರು. ನಂಬರ್ 4, ಬುಲ್ಡೋಜರ್ ಮತ್ತು ಸೆಕೆಂಡ್ ಕ್ಲಾಸ್ ಸಿಟಿಜನ್. ಇನ್ನ ದೇಶದಲ್ಲಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ ರಾಮ ಮಂದಿರವನ್ನ ಕೆಡವುತ್ತಾರೆ, ಹಿಂದೂಗಳನ್ನ 2ನೇ ದರ್ಜೆಯ ನಾಗರಿಕರನ್ನಾಗಿ ಮಾಡುತ್ತಾರೆ ಅಂತ ಹೇಳೋ ಮೂಲಕ ಮೋದಿಯವರು ಚುನಾವಣಾ ನೀತಿ ಸಂಹಿತೆಯ ಪ್ರತಿಯೊಂದು ನಿಯಮವನ್ನ ಗಾಳಿಗೆ ತೂರಿದ್ರು. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಮೋದಿಯವರ ಈ ಎಲ್ಲ ದ್ವೇಷಪೂರಿತ ಭಾಷಣಗಳ ವಿರುದ್ಧ ನೂರಾರು ದೂರುಗಳು ಚುನಾವಣಾ ಆಯೋಗಕ್ಕೆ ಸಲ್ಲಿಕೆಯಾಗಿದ್ವು. ಆದ್ರೆ ಚುನಾವಣಾ ಆಯೋಗ ಮಾತ್ರ ಒಂದೇ ಒಂದು ನೋಟಿಸ್ ಅನ್ನು ಮೋದಿಯವರಿಗೆ ನೇರವಾಗಿ ಕೊಡಲಿಲ್ಲ. ಆದ್ರೆ ಇಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಚಾರ ಬಂದಾಗ ಆಯೋಗವು ಕೆಂಡ ಕಾರುತ್ತಿದೆ. ಪ್ರಧಾನಿಯವರಿಗೆ ಒಂದು ನಿಯಮ, ವಿರೋಧ ಪಕ್ಷದ ನಾಯಕರಿಗೆ ಮತ್ತೊಂದು ನಿಯಮವೇ. ಹೀಗಂತ ನಾವು ಕೇಳ್ತಿಲ್ಲ, ಜನಸಾಮಾನ್ಯರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಹೊರಹಾಕುತ್ತಿದ್ದಾರೆ, ಚುನಾವಣಾ ಆಯೋಗದ ನಡೆಯನ್ನ ಪ್ರಶ್ನೆ ಮಾಡುತ್ತಿದ್ದಾರೆ. ಚುನಾವಣಾ ಆಯೋಗದ ಈ ವರ್ತನೆಯನ್ನ ಗಮನಿಸಿದ್ರೆ ಚುನಾವಣಾ ಆಯೋಗವು ಬಿಜೆಪಿಯ ಒಂದು ವಿಭಾಗದಂತೆ ಕೆಲಸ ಮಾಡುತ್ತಿದೆಯಾ ಅನ್ನೋ ಅನುಮಾನ ಕಾಡದೇ ಇರಲ್ಲ. ಕೇವಲ ವಿರೋಧ ಪಕ್ಷದವರನ್ನ ಗುರಿಯಾಗಿಸಿಕೊಂಡು 24 ಗಂಟೆಗಳ ಗಡುವು ಕೊಡೋದು, ಆಡಳಿತ ಪಕ್ಷದವರು ಏನೇ ಹೇಳಿದ್ರು ಕಣ್ಮುಚ್ಚಿ ಕುಳಿತಿರುವುದು ಪ್ರಜಾಪ್ರಭುತ್ವದ ಅಧಃಪತನಕ್ಕೆ ಸಾಕ್ಷಿಯಾಗಿದೆ. ಇದಷ್ಟೇ ಅಲ್ಲ, ಕಳೆದ ಏಪ್ರಿಲ್ 18ರಂದು ಪ್ರಧಾನಿ ಮೋದಿ ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು. ವಿಪಕ್ಷಗಳು ಮಹಿಳಾ ಮೀಸಲಾತಿ ಮಸೂದೆಗೆ ವಿರುದ್ಧವಾಗಿದ್ದಾರೆ, ಇದನ್ನ ದೇಶದ ಮಹಿಳೆಯರು ಕ್ಷಮಿಸಲ್ಲ ಅಂತ ಹೇಳಿದ್ರು. ದೇಶದಲ್ಲಿ ಪಂಚರಾಜ್ಯಗಳ ಚುನಾವಣೆ
ಚುನಾವಣೆ ನಡೆಯೋ ಟೈಮಲ್ಲೇ ಮೋದಿ ದೇಶವನ್ನು ಉದ್ದೇಶಿಸಿ ಹೀಗೆ ಭಾಷಣ ಮಾಡಿದ್ದು ಎಷ್ಟು ಸರಿ? ಇದು ಅಪ್ಪಟ ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಅಂತೇಳಿ ಎಡಪಕ್ಷಗಳು ಸಾಕ್ಷಿ ಸಮೇತ ಆಯೋಗಕ್ಕೆ ಪತ್ರ ಬರೆದಿದ್ವು. ಚುನಾವಣೆ ನಡೆಯುತ್ತಿರೋ ಸಂದರ್ಭದಲ್ಲಿ ಸರ್ಕಾರಿ ವೇದಿಕೆಯನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳುವುದು ತಪ್ಪು ಅಂತೇಳಿ ಎಡಪಕ್ಷಗಳು ಕ್ರಮಕ್ಕೆ ಆಗ್ರಹಿಸಿದ್ವು. ಆದ್ರೆ ಸಾಮಾನ್ಯ ಪ್ರಜೆಯೊಬ್ಬ ಪ್ರಶ್ನೆ ಕೇಳಿದ್ರೆ ಹಾರಿಕೆ ಉತ್ತರ ನೀಡುವ ಆಯೋಗ ಪ್ರಧಾನಿಯವರ ಈ ಬಹಿರಂಗ ನೀತಿ ಸಂಹಿತೆ ಉಲ್ಲಂಘನೆಯ ದೂರಿನ ಬಗ್ಗೆ ಕಣ್ಣಿದ್ದು ಕುರುಡರಂತೆ ನಟಿಸಿತು. ವಿರೋಧ ಪಕ್ಷದವರ ಸಣ್ಣ ಹೇಳಿಕೆಯನ್ನು ಭೂತಗನ್ನಡಿ ಹಿಡಿದು ನೋಡಿ 24 ಗಂಟೆಯ ಗಡುವು ನೀಡುವ ಆಯೋಗಕ್ಕೆ ಪ್ರಧಾನಿಯವರ ವಿರುದ್ಧ ಬಂದ ಅಧಿಕೃತ ದೂರುಗಳು ಯಾಕೆ ಕಸದ ಬುಟ್ಟಿಗೆ ಸೇರುತ್ತಿವೆ? ಇದು ಚುನಾವಣಾ ಆಯೋಗದ ನಿಷ್ಪಕ್ಷಪಾತತೆಯನ್ನು ಅಣಕಿಸುವಂತಿಲ್ಲವೇ? ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೋಟಿಸ್ ಜಾರಿ ಮಾಡಿರುವ ಆಯೋಗ ಅದೇ ಉತ್ಸಾಹದಲ್ಲಿ ಮೋದಿ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಲಿ. ಇಲ್ಲದಿದ್ದರೆ ಚುನಾವಣಾ ಆಯೋಗ ಅನ್ನೋದು ಕೇವಲ ಒಂದು ಪಕ್ಷದ ಕೈಗೊಂಬೆ ಎಂಬ ಹಣೆಪಟ್ಟಿ ಶಾಶ್ವತವಾಗೋದ್ರಲ್ಲಿ ಸಂಶಯವೇ ಇಲ್ಲ. ಅದೇನೇ ಇರ್ಲಿ, ಜನಸಾಮಾನ್ಯರ ನ್ಯಾಯಾಲಯದಲ್ಲಿ ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗುತ್ತೆ. ಮೌನ ಮುರಿಯದಿದ್ರೆ ಇತಿಹಾಸ ಪ್ರಧಾನಿಯವರ ಜೊತೆಗೆ ಚುನಾವಣಾ ಆಯೋಗವನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.